ಎಫ್ಎಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನಾಂಕ 1 ಮಾರ್ಚ್ 2024. ಇವತ್ತಿನ ಪ್ರಚಲಿತ ಘಟನೆಗಳ ಬಗ್ಗೆ ನೋಡೋಣ. ಇವತ್ತಿನ ಪ್ರಚಲಿತ ಘಟನೆಗಳು ಪ್ರಜಾವಾಣಿ, ದಿ ಹಿಂದೂ ಮತ್ತು ಪಿಎಂಎಲ್ ಬಂದಿರತಕ್ಕಂತಹ ಪ್ರಚಲಿತ ಘಟನೆಗಳ ಬಗ್ಗೆ ಡಿಸ್ಕಷನ್ ಮಾಡೋಣ. ನಮ್ಮ ಮೊದಲನೆಯ ದಿನ ವಿಶೇಷತೆ ಏನಂದ್ರೆ ವರ್ಲ್ಡ್ ಸಿವಿಲ್ ಡಿಫೆನ್ಸ್ ಡೇ. ವರ್ಲ್ಡ್ ಸಿವಿಲ್ ಡಿಫೆನ್ಸ್ ಡೇನ ಯಾಕೆ ಆಚರಣೆ ಮಾಡುತ್ತಾರೆ ಎಂದರೆ ಬದಲಾಗುತ್ತಿರುವ ಸಮಾಜದಲ್ಲಿ ಹೆಚ್ಚುತ್ತಿರುವ ಪ್ರಕೋಪಗಳು ತುಂಬಾ ಹೆಚ್ಚುತ್ತೆ. ಅವುಗಳಿಗೆ ಸಿದ್ಧವಾಗಿರಲು ವರ್ಲ್ಡ್ ಸಿವಿಲ್ ಡಿಫೆನ್ಸ್ ಡೇ ಇದನ್ನು ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿಯು 1990ರಿಂದ ಆಚರಣೆ ಮಾಡಲು ಪ್ರಾರಂಭಿಸಿತು. ಇದರ ಥೀಮ್ ಏನೆಂದರೆ ಹಾನರ್ ಹೀರೋಸ್, ಪ್ರಮೋಟ್ ಸೇಫ್ಟಿ ಸ್ಕಿಲ್ಸ್ ಇದರ ಥೀಮ್ ಆಗಿದೆ. ಇದು ಮೊದಲ ಇಂಡಿಯನ್ ಇಂಟರ್ನ್ಯಾಷನಲ್ ಸಿವಿಲ್ ಡಿಫೆನ್ಸ್ ಆರ್ಗನೈಸೇಷನ್ ಅಡಿಯಲ್ಲಿ ಇದರ ಇಂಟರ್ನ್ಯಾಷನಲ್ ಸಿವಿಲ್ ಇದರ ಹೆಡ್ ಕ್ವಾರ್ಟರ್ ಜಿನೇವಾದಲ್ಲಿದೆ. ಹಾಗಾದ್ರೆ ಇದು ಯುಎನ್ ಸ್ಪೆಷಲ್ ಏಜೆನ್ಸಿ. ಎಸ್ ಗೆಳೆಯರು, ಇದು ಯುನೈಟೆಡ್ ನೇಷನ್ ದ ಸ್ಪೆಷಲೈಡ್ ಏಜೆನ್ಸಿ ಆಗಿದೆ. ಸೊ ನಮ್ಮ ಎರಡನೆಯ ದಿನ ವಿಶೇಷತೆ ಏನೆಂದರೆ ಜೀರೋ ಡಿಸ್ಕ್ರಿಮಿನೇಷನ್ ಡೇ, ಅಂದ್ರೆ ಶೂನ್ಯ ತಾರತಮ್ಯ ದಿವಸ 2024. ಹಾಗಾದ್ರೆ ಇದರ ಥೀಮ್ ಸೇವ್ ಲೈವ್ಸ್, ಡಿಕ್ರಿಮಿನಲೈಸ್. ಹಾಗಾದ್ರೆ ಇದನ್ನ ಯಾವ ಸಂಸ್ಥೆಯು ಆಚರಣೆ ಮಾಡುತ್ತೆ ಅಂದ್ರೆ ಯುನೈಟೆಡ್ ನೇಷನ್ ಏಡ್ಸ್. ಇದರ ಮೂಲ ಉದ್ದೇಶ ಎಂದರೆ ಕಾನೂನಿನ ಮುಂದೆ ಸರ್ವರೆಲ್ಲರೂ ಸಮಾನರು. ಇದನ್ನ ಯಾವ ತರ ಆಚರಣೆಯಲ್ಲಿರಬೇಕು, ವಿಶ್ವಸಂಸ್ಥೆ ಸರ್ವ ರಾಷ್ಟ್ರಗಳು ಇದನ್ನ ಆಚರಣೆ ಮಾಡಲಾಗುತ್ತದೆ. ನಮ್ಮ ಮುಂದಿನ ಸ್ಲೈಡ್ ಅಲ್ಲಿ ಮುಂದಿನ ಪ್ರಶ್ನೆ, ಪರ್ಸನ್ ಆಫ್ ದ ಡೇ, ವ್ಯಕ್ತಿ ವಿಶೇಷ ನಮ್ಮ ಭಾರತದ ಪ್ರಥಮ ಫಿಮೇಲ್ ಕ್ಯೂರೇಟರ್ ಯಾರಾಗಿದ್ದಾರೆ ಎಂದರೆ ಜಸಿಂತಾ ಕಲ್ಯಾಣ್. ಇವರು ಕರ್ನಾಟಕದಲ್ಲಿ ಸದ್ಯದಲ್ಲಿ ನಡೆಯುತ್ತಿರುವ ವುಮೆನ್ ಪ್ರೀಮಿಯರ್ ಲೀಗ್ ಅಲ್ಲಿ ಆಸ್ ಅ ಪಿಚ್ ಕ್ಯೂರೇಟರ್ ಆಗಿ ಕೆಲಸವನ್ನ ಮಾಡುತ್ತಿದ್ದಾರೆ. ಇವರು ಹೇಗೆ ಪಿಚ್ ಕ್ಯೂರೇಟರ್ ಅಂದರೆ ಬಿಸಿಸಿಐ ನಡೆಸುವಂತಹ ಕ್ಯೂರೇಟರ್ ಎಕ್ಸಾಮಿನೇಷನ್ ಎಂಬ ಯಶಸ್ವಿ ರೀತಿಯಲ್ಲಿ ಉತ್ತೀರ್ಣವಾಗಿದ್ದಾರೆ. ಇವರು ಮೊದಲು ಪಿಚ್ ಕ್ಯೂರೇಟರ್ ಆಗೋಕ್ಕಿಂತ ಮುಂಚೆ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ರಿಸೆಪ್ಷನಿಸ್ಟ್ ಆಗಿ ಕೆಲಸವನ್ನ ಮಾಡುತ್ತಿದ್ದರು. ಹಾಗಾದ್ರೆ ಪಿಚ್ ಕ್ಯೂರೇಟರ್ ಯಾರು? ಪಿಚ್ ಕ್ಯೂರೇಟರ್ ಅಂದ್ರೆ ಪಿಚ್ ಅನ್ನ ಪ್ರಿಪರೇಷನ್ ಮಾಡೋ ಹವಾಮಾನಗೊಂಡಿತವಾಗಿ ಯಾವ ತರ ಸಾಯಿಲ್ ಮಿಕ್ಸ್ ಮಾಡಿದ್ರೆ ಯಾವ ತರ ಗ್ರೌಂಡ್ ಅನ್ನ ಪ್ರಿಪೇರ್ ಮಾಡೋದು ಇವರ ಜವಾಬ್ದಾರಿ ಇರುತ್ತದೆ. ಇವರ ಮುಖ್ಯ ಜವಾಬ್ದಾರಿಗಳು ಎಂದರೆ ಪಿಚ್ ಅನ್ನ ಮೇಂಟೆನೆನ್ಸ್ ಮಾಡೋದು, ವೆದರ್ ಕಂಡೀಷನ್ ಅನ್ನ ಅನಲೈಸ್ ಮಾಡೋದು, ಸಾಯಿಲ್ ಮ್ಯಾನೇಜ್ಮೆಂಟ್ ಅನ್ನ ಅನಲೈಸ್ ಮಾಡೋದು, ಐಸಿಸಿ ಸ್ಟ್ಯಾಂಡರ್ಡ್ ಪ್ರಕಾರ ಹೋಗೋದು. ಹಾಗಾದ್ರೆ ಭಾರತದ ಪ್ರಖ್ಯಾತ ಪಿಚ್ ಕ್ಯೂರೇಟರ್ಗಳು ಯಾರ್ಯಾರು ಎಂದರೆ ದಿಲ್ಜೀತ್ ಸಿಂಗ್, ಸುನಿಲ್ ಚೌಹಾಣ್. ಗೆಳೆಯರು ನೆನಪಿಡಲಿ, ಜಸಿಂತಾ ಕಲ್ಯಾಣ್ ಎಕ್ಸಾಮ್ ಅಲ್ಲಿ ಬರುವ ಶಕ್ಯತೆ ಇರುತ್ತದೆ. ಸೊ ಮುಂದಿನ ಪ್ರಶ್ನೆ ಏನಂದ್ರೆ ಪಾಸ್ ಒನ್ ಸೀನ್ ಇನ್ ದ ನ್ಯೂಸ್. ಇದು ಯಾವ್ದು? ಇದೊಂದು ಫರ್ಟಿಲೈಸರ್ಸ್ ಗೊಬ್ಬರನ ಅಥವಾ ಇದೊಂದು ಹೈ yield ಸೀಡ್ಸ್ ವೆರೈಟಿ ಆಗಿದೆಯಾ? ಇದೊಂದು ರಿಮೋಟ್ ಸೆನ್ಸಿಂಗ್ ಅಂಡ್ ಇಮೇಜ್ ಸ್ಯಾಟಲೈಟ್ ಆಗಿದೆ. ಇದೊಂದು ಮೆಟ್ರೋ ಆಗಿದೆ. ಗೆಳೆಯರೆ, ಇದು ಇರಾನ್ ಲಾಂಚ್ ಮಾಡಿರ್ತಕ್ಕಂತಹ ಪಾರ್ಸ್ ಒನ್ ಸ್ಯಾಟಲೈಟ್. ಇದು ರಿಮೋಟ್ ಸೆನ್ಸಿಂಗ್ ಅಂಡ್ ಇಮೇಜ್ ಸ್ಯಾಟಲೈಟ್ ಆಗಿದೆ. ಇದನ್ನ ರಷ್ಯಾದ ಸೋಯೂಸ್ ರಾಕೆಟ್ ಬಳಸಿ ಲಾಂಚ್ ಮಾಡಲಾಗಿದೆ. ಇದನ್ನ ಯಾವ ಆರ್ಬಿಟ್ ಅಲ್ಲಿ ಮಾಡ್ತಾರೆ? ಲೋ ಅರ್ತ್ ಆರ್ಬಿಟ್ ಅಲ್ಲಿ ಲಾಂಚ್ ಮಾಡಲಾಗಿದೆ. ಗೆಳೆಯರೆ, ನಮ್ಮ ಮುಂದಿನ ಪ್ರಶ್ನೆ ಏನೆಂದರೆ ಟ್ರೈಬ್ಸ್ ಆಫ್ ಕಿಂಜೋರ್ ಪೀಪಲ್ ಕಲ್ಚರ್ ಅಂಡ್ ಹೆರಿಟೇಜ್ ಸೆಮಿನಾರ್ ಆರ್ಗನೈಸ್ಡ್ ಬೈ ವಿಚ್ ಸ್ಟೇಟ್? ಒಡಿಶಾ, ಛತ್ತೀಸ್ಗಢ, ಮಧ್ಯಪ್ರದೇಶ, ಜಾರ್ಖಂಡ್. ಗೆಳೆಯರೆ, ಸರಿಯಾದ ಉತ್ತರ ಒಡಿಶಾ. ಭಾರತದ ರಾಷ್ಟ್ರಾಧ್ಯಕ್ಷರು ಇದನ್ನ ಟ್ರೈಬ್ಸ್ ಆಫ್ ಕಿಂಜೋರ್ ಪೀಪಲ್ ಕಲ್ಚರ್ ಅಂಡ್ ಹೆರಿಟೇಜ್ ಸೆಮಿನಾರ್ ವನ್ನ ಉದ್ಘಾಟನೆ ಮಾಡಿದ್ದಾರೆ. ಇದು ಒಡಿಶಾ ರಾಜ್ಯದ ಕಿಂಜೋರ್ ಎಂಬ ಜಿಲ್ಲೆಯಲ್ಲಿ ನಡೀತಾ ಇದೆ. ಇಲ್ಲಿ ಪ್ರಮುಖ ಬುಡಕಟ್ಟು ಜನಾಂಗದವರು ಎಂದರೆ ಮುಂಡಾ, ಕೊಲ್, ಬಿಯಾನ್, ಜಿಯಾಂಗ್, ಸಾಂತಿ, ಬತುಡಿ, ಗೋಂಡ್, ಸಂತಾಲ್, ಒರಾಂಗ್, ಎಂಬ ಪ್ರಮುಖ ಬುಡಕಟ್ಟು ಜನಾಂಗದವರಿದ್ದಾರೆ. ಈ ಒಂದು ಆರ್ಗನೈಸರ್ ಮಾಡಿರ್ತಕ್ಕಂಥ ಧರಣಿದಾರ್ ಯೂನಿವರ್ಸಿಟಿ, ಗಂಬ್ರಿಯಾ ಕೆಂಜೋರ್ ಅವರು. ಪ್ರಧಾನಮಂತ್ರಿಯ ಒಂದು ಯೋಜನೆ ಇದೆ, ಪ್ರಧಾನಮಂತ್ರಿ ಜನ್ಮನ್ ಯೋಜನೆಯು ಇದು ಬುಡಕಟ್ಟು ಜನಾಂಗದವರಿಗೆ ಸಂಬಂಧಿತ ಯೋಜನೆಯಾಗಿದೆ. ಇದು ಬುಡಕಟ್ಟು ಜನಾಂಗದವರ ಲೈವ್ಲಿಹುಡ್ ಅನ್ನ ಪ್ರಗತಿ ಸಾಧಿಸುವುದು, ಸ್ಕಿಲ್ ಡೆವಲಪ್ಮೆಂಟ್, ಕೌಶಲ್ಯ ಅಭಿವೃದ್ಧಿ, ಶಿಕ್ಷಣ ಒದಗಿಸುವುದು, ಆರೋಗ್ಯ, ಮನೆಗಳನ್ನ ಒದಗಿಸಿಕೊಡುವುದು, ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿ, ಸ್ವಚ್ಛತೆಯನ್ನ ಕಾಪಾಡು, ನ್ಯೂಟ್ರಿಷನ್ ಬಗ್ಗೆ ಸಹಾಯ ಮಾಡುತ್ತದೆ. ಈ ಸ್ಕೀಮ್ ಅನ್ನ ನೆನಪಿಡರಿ, ಮರೆತುಕೊಳ್ಳಬೇಡಿ. ಪ್ರೆಸಿಡೆಂಟ್ ಅವರು ಮಾತು ಹೇಳಿದ್ದಾರೆ. ಯಾವ ಮಾತು ಅಂದ್ರೆ ಟ್ರೈಬಲ್ ಪೀಪಲ್ ಪ್ರಾಮುಖ್ಯತೆಯನ್ನು ಎಲ್ಲಿ ಕೊಡ್ತಾರೆ ಅವರು? ಈಕ್ವಾಲಿಟಿ, ಸಮಾನತೆಗೆ ಮತ್ತು ಪ್ರಜಾಸತ್ತಾತ್ಮಕ ಮೌಲ್ಯಗಳಿಗೆ ಅವರು ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ. ಅವ್ರಿಗೆ ನಾವು ನೀವು ಎಂಬ ಭೇದ ಭಾವಗಳಿಲ್ಲ. ಇದು ನಮ್ಮ ಮಹಿಳೆಯರ ಸಶಕ್ತೀಕರಣಕ್ಕೆ ಒಂದು ಅಡಿಪಾಯವಾಗಲಿದೆ. ಈ ಮೌಲ್ಯಗಳನ್ನು ನಾವು ಏನಾದರೂ ಅಳವಡಿಸಿಕೊಂಡಲ್ಲಿ ಮಹಿಳೆಯರ ಸಶಕ್ತೀಕರಣ ಮಾಡುವುದು ನಮಗೆ ಒಂದು ಟಾಸ್ಕ್ ಕೂಡ ಕಡಿಮೆ ಆಗುತ್ತದೆ. ಹಾಗಾದ್ರೆ ಬುಡಕಟ್ಟು ಜನಾಂಗದವರ ಮೌಲ್ಯಗಳನ್ನ ಅಳವಡಿಸಿಕೊಳ್ಳುವುದು ತುಂಬಾ ಅತ್ಯುತ್ತಮ ಎಂದು ನಮ್ಮ ಭಾರತದ ರಾಷ್ಟ್ರಾಧ್ಯಕ್ಷರು ಹೇಳಿದ್ದಾರೆ. ಸೊ ಮುಂದಿನ ಪ್ರಶ್ನೆ ಜಿಡಿಪಿ ರಿಲೇಟೆಡ್ ಆಗಿದೆ. ಯಾಕಂದ್ರೆ ನಿನ್ನೆ ಪ್ರಧಾನಮಂತ್ರಿ ಅವರು ಹೇಳಿದ್ದಾರೆ ರೋಬೋಸ್ಟ್ ಜಿಡಿಪಿ ಗ್ರೋತ್ ಆಫ್ Q3 2024 ಶೋಸ್ ದಿ ಸ್ಟ್ರೆಂತ್ ಆಫ್ ಇಂಡಿಯನ್ ಎಕಾನಮಿ ಅಂಡ್ ಇಟ್ಸ್ ಪೊಟೆನ್ಶಿಯಲ್ ಅಂತ ಹೇಳಿದ್ದಾರೆ. ಹಾಗಾದ್ರೆ ಗೆಳೆಯರಿ 2011ರಲ್ಲಿ
UPSC ಒಂದು ಕ್ವಶನ್ ಕೇಳಿತು ಇಂಡಿಯನ್ ಎಕಾನಮಿ ಬಗ್ಗೆ. ದ ಗ್ರೋತ್ ರೇಟ್ ಆಫ್ GDP ಹ್ಯಾಸ್ ಸ್ಟೆಡಿಲಿ ಇನ್ಕ್ರೀಸ್ ಲಾಸ್ಟ್ 5 years. ನಾವು ಗೆಳೆಯರು ಯಾವುದೇ ರಾಷ್ಟ್ರದ ಎಕಾನಮಿ 5 ವರ್ಷಗಳವರೆಗೆ ಸತತವಾಗಿ ಏರುವುದಿಲ್ಲ. ಕೆಲವೊಂದು ಘಟನೆಗಳ ನಂತರ ಅದು ಇಳಿತವಾಗ್ತಾ ಇರುತ್ತೆ. ಅದಕ್ಕೆ ಈಗ ಉತ್ತರ ತಪ್ಪು. ಎರಡನೇ, ದ ಗ್ರೋತ್ ರೇಟ್ ಇನ್ ಪರ್ ಕ್ಯಾಪಿಟಲ್ ಇನ್ಕಮ್ ಸ್ಟಡಿಲಿ ಇನ್ಕ್ರೀಸ್ಡ್ ಇನ್ ಲಾಸ್ಟ್ ಇಯರ್. ಎಸ್ ಗೆಳೆಯರು, ಇದು ಸರಿಯಾದ ಉತ್ತರ. ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ 2 ಓನ್ಲಿ. ನಾವು GDP ಏನೆಂದರೆ ನೋಡೋಣ. GDP ಎಂದರೆ ಯಾವುದೇ ರಾಷ್ಟ್ರದ ಎಕಾನಮಿಯದಲ್ಲಿ ಟೋಟಲ್ ಮನಿ ಆಫ್ ಆಲ್ ಫಿನಿಶ್ಡ್ ಗುಡ್ ಅಂಡ್ ಸರ್ವಿಸ್ ಪ್ರೊಡ್ಯೂಸ್ಡ್ ವಿದಿನ್ ಅ ಕಂಟ್ರೀಸ್ ಬಾರ್ಡರ್ ಇನ್ ಅ ಸ್ಪೆಸಿಫಿಕ್ ಟೈಪ್. ಅಂದರೆ ನಿರ್ದಿಷ್ಟ ಕಾಲಾವಧಿಯಲ್ಲಿ ಯಾವುದೇ ರಾಷ್ಟ್ರದ ಸೀಮೆಯ ಒಳಗಡೆ, ಯಾವುದೇ ರಾಷ್ಟ್ರದ ಭಾಗಗಳಲ್ಲಿ ಒಳಗಡೆ ತಯಾರಿಸುವಂತಹ ಸೇವೆ ಮತ್ತು ಸರಕುಗಳಿಗೆ ನಾವು GDP ಎಂದು ಕರೆಯುತ್ತೇವೆ. ನಮ್ಮ ಮುಂದಿನ ಪ್ರಶ್ನೆ, ನೆಕ್ಸ್ಟ್ ಕ್ವಶನ್ ಎಂದರೆ, ವಿಚ್ ಸ್ಟೇಟ್ ಕೌಂಟ್ಸ್ ಹೈಯೆಸ್ಟ್ ನಂಬರ್ ಆಫ್ ಲಿಯೋಪಾರ್ಡ್ಸ್ ಇನ್ ಇಂಡಿಯಾ? ಯಾವ ರಾಜ್ಯವು ಅತಿ ಹೆಚ್ಚು ಚಿರತೆಗಳನ್ನ ಹೊಂದಿರುವ ರಾಜ್ಯವಾಗಿದೆ? ಮಧ್ಯಪ್ರದೇಶ್, ಮಹಾರಾಷ್ಟ್ರ, ಕರ್ನಾಟಕ, ಉತ್ತರಾಖಂಡ್. ಗೆಳೆಯರಿ, ಸರಿಯಾದ ಉತ್ತರ ನೀವೇ ನೋಡಬಹುದು ಇಲ್ಲಿ. ಗೆಳೆಯರು, ಸರಿಯಾದ ಉತ್ತರ ಗೆಳೆಯರೆ ಮಧ್ಯಪ್ರದೇಶ್. ಸರಿಯಾದ ಉತ್ತರ 3907 ಚಿರತೆಗಳನ್ನ ಹೊಂದಿರತಕ್ಕಂತ ರಾಜ್ಯವು ಮಧ್ಯಪ್ರದೇಶ್. ಎರಡನೇದಾಗಿ ಮಹಾರಾಷ್ಟ್ರ 1985 ಚಿರತೆಗಳನ್ನ ಹೊಂದಿದೆ. ನಮ್ಮ ಕರ್ನಾಟಕವು 1879 ಚಿರತೆಗಳನ್ನ ಹೊಂದಿದೆ. ಗೆಳೆಯರೆ, ಚಿರತೆಯ ಸೈಂಟಿಫಿಕ್ ಪ್ಯಾಂಥರಾ ಪರ್ಡಸ್ ಅಂತ ಕರೆಯುತ್ತಾರೆ. ಚಿರತೆಯ IUCN ಸ್ಟೇಟಸ್ ಏನಾಗಿದೆ ಎಂದರೆ ವಲ್ನರೇಬಲ್. ಉತ್ತರಾಖಂಡದಲ್ಲಿ ಚಿರತೆಯ ಸಂಖ್ಯೆಯು ಕಡಿಮೆಯಾಗುತ್ತದೆ. ಯಾಕೆಂದರೆ ಮ್ಯಾನ್ ಅನಿಮಲ್ ಕಾನ್ಫ್ಲಿಕ್ಟ್ ಅಂತ ಮಾನವ ಮತ್ತು ಪ್ರಾಣಿಗಳ ನಡುವೆ ಆಗುತ್ತಿರತಕ್ಕಂಥ ಸಂಘರ್ಷದಿಂದ ಉತ್ತರಾಖಂಡದಲ್ಲಿ ನಮ್ಮ ಚಿರತೆಗಳ ಸಂಖ್ಯೆಯು ಕಡಿಮೆಯಾಗುತ್ತದೆ ಎಂಬ ವರದಿ ಮಾಡಲಾಗಿದೆ. ಹಾಗಾದ್ರೆ ಈ ವರದಿಯನ್ನು ಮಾಡಿದವರು ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಅವರು ಮಾಡಿದ್ದಾರೆ. ಸೊ ನೆಕ್ಸ್ಟ್ ನೋಡೋಣ ಮುಂದಿನ ಪ್ರಶ್ನೆ. ನೆಕ್ಸ್ಟ್ ಕ್ವಶನ್ ಇಸ್, ವಿಕ್ರಮಾದಿತ್ಯ ವೇದಿಕ್ ಕ್ಲಾಕ್ ಇನ್ಸ್ಟಾಲ್ಡ್ ಅಟ್ ವಿಚ್ ಸ್ಟೇಟ್ ಆಫ್ ಇಂಡಿಯಾ? ವಿಕ್ರಮಾದಿತ್ಯ ವೇದಿಕ್ ಕ್ಲಾಕ್ ಇನ್ಸ್ಟಾಲ್ಡ್ ವಿಚ್ ಸಿಟಿ ಆಫ್ ಇಂಡಿಯಾ? ಯಾವ ಭಾರತದ ಯಾವ ನಗರದಲ್ಲಿ ವಿಕ್ರಮ ಆದಿತ್ಯ ವೇದಿಕ್ ಕ್ಲಾಕ್ ಅನ್ನ ಸ್ಥಾಪಿಸಲಾಗಿದೆ? ಮಹಾರಾಷ್ಟ್ರದ ಮುಂಬೈ, ಗುಜರಾತದ ಗಾಂಧಿನಗರ್, ಮಧ್ಯಪ್ರದೇಶದ ಉಜ್ಜೈನ್, ಉತ್ತರ ಪ್ರದೇಶದ ಲಖನೌ. ಸರಿಯಾದ ಉತ್ತರ ಉಜ್ಜೈನ್. ಯಾಕೆ ವಿಕ್ರಮಾದಿತ್ಯ ಕ್ಲಾಕ್ ಅಂದ್ರೆ ವಿಕ್ರಮಾದಿತ್ಯ ಕ್ಲಾಕ್ ಓಲ್ಡೆಸ್ಟ್ ಪುರಾತನ ಕಾಲದಾಗಿದೆ, ತುಂಬಾ ನಿಖರವಾಗಿದೆ, ತುಂಬಾ ಎರರ್ ಫ್ರೀ ಹೊಂದಿರತಕ್ಕಂತಾಗಿದೆ, ತುಂಬಾ ಅಥೆಂಟಿಕೇಟ್ ಆಗಿದೆ. ಅದಕ್ಕೆ ವಿಕ್ರಮಾದಿತ್ಯ ವೇದಿಕ್ ಕ್ಲಾಕ್ ಉಜ್ಜಯಿನಿಯಲ್ಲಿ ಇದನ್ನ ಮಾಡಲಾಗಿದೆ. ಯಾಕೆ ಉಜ್ಜಯಿನಿ ಅಂದ್ರೆ ಇದು ಭಾರತದ ಸೆಂಟರ್ ಪಾಯಿಂಟ್ ಆಗಿದೆ, ಇದು ಭಾರತದ ಕೇಂದ್ರವಾಗಿದೆ ಉಜ್ಜಯಿನ್. ನಾವು ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಮೆರಿಡಿಯನ್ ಟೈಮ್ ಅಂತ ಅಂತೀವಿ. ಮೆರಿಡಿಯನ್ ಟೈಮ್ ಎಲ್ಲಿದೆ ಅಂದ್ರೆ ಮೆರಿಡಿಯನ್ ಆ ತರ ಇದು ಭಾರತದ ಮೆರಿಡಿಯನ್ ಟೈಮ್ ಆಗಿದೆ. ಅದಕ್ಕೋಸ್ಕರ ಉಜ್ಜಯಿನಿ ಹ್ಯಾಸ್ ಬಿನ್ ಕನ್ಸಿಡರ್ಡ್ ದ ಸೆಂಟರ್ ಆಫ್ ಟೈಮ್ ಕ್ಯಾಲ್ಕುಲೇಷನ್. ಸೊ ಇದನ್ನ ಪ್ರಧಾನಮಂತ್ರಿ ಅವರು ಉದ್ಘಾಟನೆ ಮಾಡಲಿದೆ. ಇದು ವರ್ಲ್ಡ್ ಫಸ್ಟ್ ವಿಕ್ರಮಾದಿತ್ಯ ವೇದಿಕ್ ಕ್ಲಾಕ್ ಎಂದು ಕೂಡ ಆಗಿದೆ. ನೆನ್ಪಿಡಿಗಳಿದ್ರೆ ಪ್ರಶ್ನೆ ಕೂಡ ಬರೋದು, ವರ್ಲ್ಡ್ ಫಸ್ಟ್ ವಿಕ್ರಮಾದಿತ್ಯ ಕ್ಲಾಕ್ reinstalled in which state? ಮಧ್ಯಪ್ರದೇಶ್. which city? ಉಜ್ಜಯಿನ್, ಮಧ್ಯಪ್ರದೇಶ್. Next question is, which country to adopt ಪ್ರಧಾನಮಂತ್ರಿ ಭಾರತೀಯ ಜನ ಔಷಧಿ ಪರಿಯೋಜನಾ ಯಾವ ರಾಷ್ಟ್ರವು ಅಳವಡಿಸಿಕೊಳ್ಳುತ್ತದೆ? ಶ್ರೀಲಂಕಾ, ಭೂತಾನ್, ಬಾಂಗ್ಲಾದೇಶ್, ಮಾರಿಷಿಯಸ್. ಸರಿಯಾದ ಉತ್ತರ ಮಾರಿಷಿಯಸ್. ಇಲ್ಲಿ ನೋಡಬಹುದು ಗೆಳೆಯರೆ, ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಕೂಡ ಮಾಡಿದರೆ. he informed Mauritius has become the first nation to adopt the Jan Aushadhi scheme. He allows scoring about 250 high quality medicines from the Pharmaceutical and Medical Services Bureau of India. ಇಲ್ಲಿ ನೋಡಬಹುದು, ಮೇಡ್ ಇನ್ ಇಂಡಿಯಾ ಜನರಿಕ್ ಮೆಡಿಸಿನ್ಸ್ ಮಾರಿಷಿಯಸ್ಗೆ ಭಾರತವು ಕಳಿಸಿಕೊಡಲಾಗಿದೆ. ಹಾಗಾದ್ರೆ ನಮ್ಮ ನೆಕ್ಸ್ಟ್ ಕ್ವಶನ್ ಇಸ್, ಅಂಡರ್ PM ಸೂರ್ಯಗರ್ ಮುಫ್ತಿ ಬಿಜ್ಲಿ ಯೋಜನಾ ಇದೊಂದು ಭಾರತದ ಸ್ಕೀಮ್ ಆಗಿದೆ. ಹೌಸ್ ಹೋಲ್ಡ್ ಟು ಗೆಟ್ ಹೌ ಮಚ್ ಯೂನಿಟ್ಸ್? 250 ಯೂನಿಟ್ಸ್, 350 ಯೂನಿಟ್ಸ್, 300 ಯೂನಿಟ್ಸ್, 400. ಸರಿಯಾದ ಉತ್ತರ 300 ಯೂನಿಟ್ಸ್. ಹಾಗಾದ್ರೆ ನೋಡೋಣ ಗೆಳೆಯರಿ. ಸೊ ಫಾರ್ ಇನ್ಸ್ಟಾಲಿಂಗ್ ರೂಫ್ ಟಾಪ್ ಸೋಲಾರ್ ಸ್ಕೀಮ್, ಇದು ರೂಫ್ ಟಾಪ್ ಸೋಲಾರ್ ಸ್ಕೀಮ್ ಆಗಿದೆ ಗೆಳೆಯರು. ನೋಡಬಹುದು, ಇದು ತರ ರೂಫ್ ಟಾಪ್ ಮನೆಯ ಮೇಲೆ ನಾವು ಸೋಲಾರ್ ಪ್ಯಾನೆಲ್ ಗಳನ್ನ ಅಳವಡಿಸಿಕೊಂಡು ಅದರಿಂದ ಎಲೆಕ್ಟ್ರಿಸಿಟಿಯನ್ನ ಉತ್ಪಾದನೆ ಮಾಡುವುದಕ್ಕೆ. ಸೊ ಗುರಿ ಹೊಂದಿರುವುದು 1 crore
ಹೌಸ್ ಮನೆಗಳಿಗೆ ಈ ಯೋಜನೆ ಲಾಭವಾಗಲಿದೆ. ಹಾಗಾದ್ರೆ ಹೌಸ್ ಹೋಲ್ಡ್ ಗೆಟ್ ಹೌ ಮೆನಿ 300 ಯೂನಿಟ್ಸ್ ಆಫ್ ಎಲೆಕ್ಟ್ರಿಸಿಟಿ ಫ್ರೀ ಎವ್ರಿ ಮಂತ್. ಹಾಗಾದ್ರೆ ಗೆಳೆಯರೆ ಇದು ನ್ಯಾಷನಲ್ ಪೋರ್ಟಲ್ ಆಗಿದೆ. ನೀವು ಇಲ್ಲಿ ಹೋಗಿ ರಿಜಿಸ್ಟ್ರೇಷನ್ ಕೂಡ ಮಾಡಬಹುದು. ಇಲ್ಲಿ ನೋಡಿ ಅಪ್ಲೈ ಫಾರ್ ರೂಫ್ ಟಾಪ್ ಅಂತ ಕೊಟ್ಟಿದ್ದಾರೆ. ನಿಮ್ಗೆ ಯಾವ ತರ ಸಬ್ಸಿಡಿ ಸ್ಟ್ರಕ್ಚರ್ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ ಕ್ಯಾಲ್ಕುಲೇಟ್ ಕೊಟ್ಟಿದೆ ನಿಮ್ಗೆ ಎಷ್ಟು ಅವಶ್ಯಕತೆಗಳಿವೆ. ನಿಮ್ಗೆ 6 ಕಿಲೋವ್ಯಾಟ್ ಅವಶ್ಯಕತೆ ಇದ್ರೆ ನೀವು ಎಷ್ಟು ದುಡ್ಡನ್ನು ಕಟ್ಟಬೇಕು. ಹಾಗಾದ್ರೆ ಸರ್ಕಾರದಿಂದ ನಿಮಗೆ ಎಷ್ಟು ಸಬ್ಸಿಡಿ ದೊರೆಯುತ್ತದೆ. ಹಾಗಾದ್ರೆ ನೀವೆಷ್ಟು ಅದಕ್ಕೆ ವೆಚ್ಚ ಮಾಡಬೇಕು, ಯಾವ ತರ ಪ್ರೊಸೆಸ್ಗಳು ಪ್ರಕ್ರಿಯೆಗಳು ಎಲ್ಲವನ್ನ ಈ ವೆಬ್ಸೈಟ್ ನಲ್ಲಿ ನಮೂದೆ ಮಾಡಿದ್ದಾರೆ, ಮೆನ್ಷನ್ ಮಾಡಿದ್ದಾರೆ. ಸೊ ನೀವು ಈ ಪ್ರಧಾನ ಮಂತ್ರಿ ಸೂರ್ಯಘರ್ ಮುಫ್ತಿ ಬಿಜ್ಲಿ ಯೋಜನಾ ಇದು ಕೇಂದ್ರ ಸರ್ಕಾರದ ಯೋಜನೆಯಾಗಿದೆ. ಗೆಳೆಯರೆ ಇದು ಹಾಗೆ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಇದೆಯಾ, ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಥವಾ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅನ್ನೋದು ಕಮೆಂಟ್ ಅಲ್ಲಿ ಮಾಡಿ. ನಾನು ಕರೆಕ್ಟ್ ಸರಿಯಾದ ಉತ್ತರಕ್ಕೆ ನಾನು ಲೈಕ್ ಮಾಡ್ತೀನಿ. ಸೊ next question. With reference to the critical minerals, consider the following statements. They are only metallic elements, rare earth elements, critical minerals which are used to making a magnets and silicon. India is the 5th largest producer of cobalt and is the 4th largest producer of rare earth minerals in the world. ಗೆಳೆಯರೆ ಇದು ಓನ್ಲಿ ಅಲ್ಲ, ಮೆಟಾಲಿಕ್ ಕ್ರಿಟಿಕಲ್ ಮಿನರಲ್ಸ್ ಮೆಟಾಲಿಕ್ ಕೂಡ ಇದಾವೆ, ಹಾಗೆ ನಾನ್ ಮೆಟಲ್ ಧಾತು ಮತ್ತು ಅಧಾತುಗಳು ಎರಡು ಇದಾವೆ. ಧಾತು ಮತ್ತು ಅಧಾತುಗಳು ಎರಡು ಇದಾವೆ. ರೇರ್ ಅರ್ತ್ ಎಲಿಮೆಂಟ್ಸ್, ಕ್ರಿಟಿಕಲ್ ಮಿನರಲ್ಸ್ ವಿಚ್ ಆರ್ ಯೂಸ್ ಟು ಮೇಕಿಂಗ್ ಅ ಮ್ಯಾಗ್ನೆಟ್ಸ್ ಅಂಡ್ ಸಿಲಿಕಾನ್. ಎಸ್ ಗೆಳೆಯರೆ ಇದು ಸರಿಯಾದ ಉತ್ತರ, ಇದು ತಪ್ಪು ಉತ್ತರ. ಸೊ ಇಂಡಿಯಾ ಇಸ್ ದ 5th ಲಾರ್ಜೆಸ್ಟ್. ನೋ ಗೆಳೆಯರೆ 5th ಲಾರ್ಜೆಸ್ಟ್ ಇಲ್ಲ ಇದು. ಕೋಬಾಲ್ಟ್ 4th ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ರೇರ್ ಅರ್ತ್. ಇದು ಕೂಡ ತಪ್ಪು ಆನ್ಸರ್. ಹಾಗಾದ್ರೆ ಸರಿಯಾದ ಉತ್ತರ ಗೆಳೆಯರೆ ಭಾರತವು ಸದ್ಯದಲ್ಲಿ ಒಟ್ಟು 24 ಕ್ರಿಟಿಕಲ್ ಮತ್ತು ಸ್ಟ್ರಾಟಜಿಕ್ ಮಿನರಲ್ ಅನ್ನ ಗುರುತಿಸಿಕೊಂಡಿದೆ. ಅದರಲ್ಲಿ 2022ರಲ್ಲಿ ಗ್ಲೂಕೋನೈಟ್, ಪೊಟ್ಯಾಶ್, ಮೊಲ್ಬೋಡಿಯಂ ಅಂಡ್ ಪ್ಲಾಟಿನಂ ರಾಯಲ್ಟಿ ರೇಟ್ ನೀಡಲಾಗಿತ್ತು. 2023ರಲ್ಲಿ ಲಿಥಿಯಂ, ನಿಯೋಬಿಯಂ, ರೇರ್ ಅರ್ತ್ ಮೆಟಲ್ ಗೆ ರಾಯಲ್ಟಿ ರೇಟ್ ನೀಡಲಾಗಿತ್ತು. ಈಗ 2024ರಲ್ಲಿ ಕೇಂದ್ರ ಸರ್ಕಾರವು ಬೆರಿಲಿಯಂ, ಕ್ಯಾಡ್ಮಿಯಂ, ಕೋಬಾಲ್ಟ್, ಗ್ಯಾಲಿಯಂ, ಇಂಡಿಯಂ, ರಿನಿಯಂ, ಸೆಲೆನಿಯಂ, ಟ್ಯಾಂಟಾಲಂ, ಟೆಲೂರಿಯಂ, ಟೈಟಾನಿಯಂ, ಟಂಗ್ಸ್ಟನ್ ಅಂಡ್ ವೆಂಡಮ್ ಇವುಗಳಿಗೆ ಲಾಯಲ್ಟಿ ರೇಟ್ ಅನ್ನ ನೀಡಲಾಗಿದೆ. ಟೋಟಲ್ 24 ಸ್ಟ್ರಾಟಜಿಕ್ ಕ್ರಿಟಿಕಲ್ ಮತ್ತು ಸ್ಟ್ರಾಟಜಿಕ್ ಮಿನರಲ್ ಗಳನ್ನ ಭಾರತವು ಗುರುತು ಹಿಡಿದಿದೆ. ಸೊ ಕ್ರಿಟಿಕಲ್ ಮಿನರಲ್ ಇಂದ ಕ್ರಿಟಿಕಲ್ ಮಿನರಲ್ ದಿಂದ ಉಪಯೋಗಗಳು ಏನು ಅಂತ ನೋಡೋಣ ಗೆಳೆಯರೆ. ಸೊ ಬ್ಯಾಟರಿ ಉಪಯೋಗ ಮಾಡಲು, ಸೆಮಿ ಕಂಡಕ್ಟರ್ ಉಪಯೋಗಿಸಲು, ಸೋಲಾರ್ ಪ್ಯಾನೆಲ್ ನ ನಿರ್ಮಿಸಲು, ಆಮೇಲೆ ಟೆಕ್ನಾಲಜಿಗಳನ್ನ ಇಲೆಕ್ಟ್ರಾನಿಕ್ಸ್ ಅಂಡ್ ಡಿಫೆನ್ಸ್ ಇಕ್ವಿಪ್ ಗೆ ನಾವು ಈ ಉಪಯೋಗ ಮಾಡಿಕೊಳ್ಳುತ್ತೇವೆ. ಹಾಗಾಗಿ ನೆನಪಿಡಿರಿ ಗೆಳೆಯರೆ, ನಿಮಗೆ ಈ ಪೇಪರ್ ಅಲ್ಲಿ ಬರೋ ಶಕ್ಯತೆ ಇರುತ್ತದೆ. ಸೊ ಮುಂದಿನ ಪ್ರಶ್ನೆ, ಹೆಡ್ ಕ್ವಾರ್ಟರ್ ಆಫ್ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲೈನ್ಸ್. ಸೊ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲೈನ್ಸ್ ಹೆಡ್ ಕ್ವಾರ್ಟರ್ ಎಲ್ಲಿದೆ? ಸೊ ಭಾರತದಲ್ಲಿ, ರಷ್ಯಾದಲ್ಲಿ, ಮಂಗೋಲಿಯಾದಲ್ಲಿ, ನೇಪಾಳದಲ್ಲಿ. ಸೊ ನೋಡೋಣ ಗೆಳೆಯರೆ ಯಾವ್ದು ಸರಿಯಾದ ಉತ್ತರ ಅಂತ. ಸರಿಯಾದ ಉತ್ತರ ಗೆಳೆಯರೆ ರಷ್ಯಾ. ಸರಿಯಾದ ಉತ್ತರ ಇಂಡಿಯಾ. ನೋಡಿ 7 ಬಿಗ್ ಕ್ಯಾಟ್ಸ್ ಅಂದ್ರೆ ಯಾವುಗಳು? ಟೈಗರ್, ಲಯನ್, ಲಿಯೋಪಾರ್ಡ್, ಸ್ನೋ ಲಿಯೋಪಾರ್ಡ್, ಪೂಮಾ, ಜಾಗ್ವಾರ್, ಚಿತಾ. ಟೋಟಲ್ 7 ಬಿಗ್ ಕ್ಯಾಟ್ ಗಳು ಅಂತ ಪರಿಗಣಿಸಲಾಗಿದೆ. ಆದರೆ ಭಾರತದಲ್ಲಿ ಎಷ್ಟು ಬಿಗ್ ಕ್ಯಾಟ್ ಗಳಿದಾವೆ ಅಂದ್ರೆ ಟೈಗರ್, ಲಯನ್, ಲಿಯೋಪಾರ್ಡ್, ಸ್ನೋ ಲಿಯೋಪಾರ್ಡ್, ಚೀತಾ. ಟೋಟಲ್ ಟೈಗರ್, ಲಿಯೋಪಾರ್ಡ್, ಲಯನ್, ಸ್ನೋ ಲಿಯೋಪಾರ್ಡ್, ಚೀತಾ. ನೆನಪಿಡೋದು SLLC ಅಂತ, TLLSS ಅಂತ ಇವತ್ತು ನೆನ್ಪಿಟ್ಕೊಳ್ಳಿ. ಸೊ ವಿತ್ ಹೆಡ್ ಕ್ವಾರ್ಟರ್ಸ್ ಇನ್ ಇಂಡಿಯಾ, ವಿತ್ ಒನ್ ಟೈಮ್ ಬಜೆಟರಿ ಸಪೋರ್ಟ್. ಎಷ್ಟು ಬಜೆಟರಿ ಸಪೋರ್ಟ್ ನೀಡಿದ್ದಾರೆ? 150 ಕೋಟಿ ನೀಡಿದ್ದಾರೆ. ಫಾರ್ ದ ಪೀರಿಯಡ್ ಆಫ್ ಹೌ ಮೆನಿ? 5 ಇಯರ್ಸ್. ಇದು ಕೂಡ ಎಕ್ಸಾಮ್ ಅಲ್ಲಿ ಬರೋ ಶಕ್ಯತೆ ಇರುತ್ತದೆ. ಈ ಕೂಡ ಪ್ರಶ್ನೆನ ಕೇಳಬಹುದು. ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲೈನ್ಸ್ ಹೆಡ್ ಕ್ವಾರ್ಟರ್ ಇಂಡಿಯಾ ಸಪೋರ್ಟ್ ಹೌ ಮೆನಿ ಇಯರ್ಸ್? ಎಕ್ಸ್ಟೆಂಡೆಡ್ ಹೌ ಮೆನಿ? ದಟ್ ಇಸ್ 2023ರಿಂದ 2027 ಮತ್ತು 28ರವರೆಗೆ ಇದನ್ನ ಸಪೋರ್ಟ್ ಮಾಡಲಾಗಿದೆ. ಎಷ್ಟು ದುಡ್ಡನ್ನು ಎತ್ತಿಡಲಾಗಿದೆ ಇದಕ್ಕೋಸ್ಕರ? 150 ಕೋಟಿ. ಇದು ಹೆಡ್ ಕ್ವಾರ್ಟರ್ ಇರೋದು ಇಂಡಿಯಾದಲ್ಲಿ. ಭಾರತದಲ್ಲಿ ಅವೈಲೇಬಲ್ ಇರತಕ್ಕಂಥ 7 ಬಿಗ್ ಕ್ಯಾಟ್ಸ್ ಗಳು ಟೈಗರ್, ಲಯನ್, ಲಿಯೋಪಾರ್ಡ್, ಸ್ನೋ ಲಿಯೋಪಾರ್ಡ್, ಚೀತಾ. ನಮ್ಮ ಮುಂದಿನ ಪ್ರಶ್ನೆ, ಡಾಕ್ಟರ್ ನೀರಜ್ ಮಿತ್ತಲ್ ಪ್ರೆಸೆಂಟ್ಸ್ ಇಂಡಿಯಾಸ್ ಟೆಲಿಕಾಂ ಅಡ್ವಾನ್ಸ್ ಅಂಡ್ ಗ್ಲೋಬಲ್ ಕೊಲಾಬರೇಷನ್. ಇಂಡಿಯಾಸ್ ಟೆಲಿಕಾಂ ಅಡ್ವಾನ್ಸ್ ಅಂಡ್ ಗ್ಲೋಬಲ್ ಕೊಲಾಬರೇಷನ್ at Mobile World Congress 2024 held at in which country? ಈ ತರ ಪ್ರಶ್ನೆಯನ್ನು ಕೇಳಲಾಗಿದೆ. ಅಂದ್ರೆ ಮೊಬೈಲ್ ವರ್ಲ್ಡ್ ಕಾಂಗ್ರೆಸ್ 2024 held at which country? ಬಾರ್ಸಿಲೋನಾ ಸ್ಪೇನ್, ಫ್ರಾನ್ಸ್, ಜರ್ಮನಿ, ಅರ್ಜೆಂಟಿನಾ. ಯಾವುದು ಇದರಲ್ಲಿ ಸರಿಯಾದ ಪ್ರಶ್ನೆ ಎಂದರೆ ಬಾರ್ಸಿಲೋನಾ.
ಬಾರ್ಸಿಲೋನಾದಲ್ಲಿ ಮೊಬೈಲ್ ವರ್ಲ್ಡ್ ಕಾಂಗ್ರೆಸ್ ಆಗಿದೆ ನೋಡಬಹುದು ಗೆಳೆಯರು. 26 ರಿಂದ 29 ಫೆಬ್ರವರಿ ಇಂದ ನಡೆಸಲಾಗಿದೆ. ಸೊ ಎಲ್ಲಿ ಬಾರ್ಸಿಲೋನಾದಲ್ಲಿ ನಡೆಸಲಾಗಿದೆ. ಸೊ ಟೆಕ್ನಾಲಜಿ ಬಾರ್ಸಿಲೋನಾ ಇಸ್ ದ ಲಾರ್ಜೆಸ್ಟ್ ಅಂಡ್ ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ಇವೆಂಟ್ ಫಾರ್ ದಿ ಕನೆಕ್ಟಿವಿಟಿ ಇಕೋಸಿಸ್ಟಮ್ ವೆದರ್ ಯು ಆರ್ ದಿ ಗ್ಲೋಬಲ್ ಮೊಬೈಲ್ ಆಪರೇಟರ್, ಡಿವೈಸ್ ಮ್ಯಾನುಫ್ಯಾಕ್ಚರರ್ಸ್, ಟೆಕ್ನಾಲಜಿ ಪ್ರೊವೈಡರ್, ವೆಂಡರ್, ಕಂಟೆಂಟ್ ಅಂಡ್ ಸಿಂಪ್ಲಿ ಇಂಟ್ರೆಸ್ಟೆಡ್. ಇದನ್ನು ಕೂಡ ನೆನಪಿಟ್ಟು ಯಾರು ರಿಪ್ರೆಸೆಂಟ್ ಮಾಡ್ತಿದ್ದಾರೆ? ಡಾಕ್ಟರ್ ನೀರಜ್ ಮಿತ್ತಲ್ ಅವರು. ಅದು ಏನು? ಇಂಡಿಯಾಸ್ ಟೆಲಿಕಾಂ ಅಡ್ವಾನ್ಸ್ಮೆಂಟ್ ಅಂಡ್ ಗ್ಲೋಬಲ್ ಕೊಲಾಬರೇಷನ್. ನಮ್ಮ ಮುಂದಿನ ಪ್ರಶ್ನೆಗಳೇ ಮಿನಿಸ್ಟರ್ ಆಫ್ ಸೈನ್ಸ್ ಅಂಡ್ Program Implementation Science Memorandum of Understands with which organization on urban frame survey using a ಭುವನ್. ಭುವನ್ ಎಲ್ಲರಿಗೂ ಗೊತ್ತಿದೆ ಹೇಳಿ, ಇದು ಇಂಡಿಯಾದ ಮ್ಯಾಪ್ ಅಂತ. ಸೊ ಇಸ್ರೋ, ISC ಬೆಂಗಳೂರು, ಮಿನಿಸ್ಟ್ರಿ ಆಫ್ ಅರ್ತ್, DRDO. ನೋಡಿ ಇಲ್ಲಿ ಮಿನಿಸ್ಟರ್ ಆಫ್ SOP, ಮಿನಿಸ್ಟರ್ ಆಫ್ ಸ್ಟ್ಯಾಟಿಕ್ ಅಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಸೈನ್ಸ್ ದ ಮೆಮೊರ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ವಿತ್ ಯಾರ ಜೊತೆ? ಇಸ್ರೋ ಅವ್ರ ಜೊತೆ. ಅರ್ಬನ್ ಫ್ರೇಮ್ ಸರ್ವೆ ಯೂಸಿಂಗ್ ಅ ಭುವನ್. ಹಾಗಾದ್ರೆ ಅರ್ಬನ್ ಫ್ರೇಮ್ ಸರ್ವೆ ಏನಂದ್ರೆ ಗೆಳೆಯರೆ, ನ್ಯಾಷನಲ್ ಸ್ಯಾಂಪಲ್ ಸರ್ವೇಸ್ ಅವರು ಕಂಡಕ್ಟ್ ಮಾಡ್ತಾರೆ. ಆಲ್ ಇಂಡಿಯಾ ಲೆವೆಲ್ ಲಾರ್ಜ್ ಸ್ಕೇಲ್ ಸ್ಯಾಂಪಲ್ ಸರ್ವೇಸ್ ಅಂಡ್ ವೇರಿಯಸ್ ಸೋಶಿಯೋ ಎಕಾನಾಮಿಕ್ ಇಂಡಿಕೇಟರ್. ಸೊ ವೇರಿಯಸ್ ಸೋಶಿಯೋ ಎಕಾನಾಮಿಕ್ ಇಂಡಿಕೇಟರ್ ಅಂತ ಅದಕ್ಕೆ ಭುವನ್ 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 ಅಂದ್ರೆ ಇದು ಮ್ಯಾಪ್ ರಿಲೇಟೆಡ್ ಆಪ್, ಇದು ನಿಮ್ಗೆಲ್ಲರಿಗೂ ಗೊತ್ತು. ಸೊ ಇದನ್ನ ಉಪಯೋಗ ಮಾಡಿಕೊಂಡು ಅರ್ಬನ್ ಫ್ರೇಮ್ ಸರ್ವೆ ಮಾಡಿದ್ರೆ ಅದಕ್ಕೋಸ್ಕರ ಯಾರ ಜೊತೆ ಕೈ ಜೋಡಿಸಿದ್ದಾರೆ? ಇಸ್ರೋ ಜೊತೆ ಕೈ ಜೋಡಿಸಿದ್ದಾರೆ. ಇದು PIB ನ್ಯೂಸ್ ಗಳು ನೋಡೋದು 29. ಇವತ್ತಿನ ನಮ್ಮ ಈ ಮಹತ್ವದ ಕ್ವಶನ್ ಗಳನ್ನ ಎತ್ತಿಕೊಂಡಿದೆ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ನೀವು ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.